ಹಲೋ ಸ್ನೇಹಿತರೆ, ಮತ್ತೊಂದು ದಿನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವು ಇವಾಗ ಇಲ್ಲಿಂದ ಅಮೃತ್ಸರ್ಗೆ ಹೊರಡೋ ಪ್ಲ್ಯಾನು. ಚಂಡೀಗಢ ಎಕ್ಸಾಕ್ಟ್ಲಿ ನಾವು ಪಂಜಾಬ್ ಹತ್ರ ಒಂದು ಬಾರ್ಡರ್ ಜಾಗದಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿಂದ ಹೊರಟಿದ್ವಿ. ಲಗೇಜ್ ಎಲ್ಲ ರೆಡಿ ಆಯಿತು, ಇನ್ನೇನು ಬೈಕಿಗೆ ಪ್ಯಾಕ್ ಮಾಡಬೇಕು. ಇವರು ನಮ್ಮ ಸ್ನೇಹಿತ ವೇಣು ಅವರು. ಹಾಯ್ ವೇಣು. ಹಲೋ. ಸೊ ಇವರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವರಿಂದನೇ ನಾನು ಈ ಟ್ರಿಪ್ಪಲ್ಲಿ ಜಾಯ್ನ್ ಆಗಿದ್ದೀನಿ. ಇಲ್ಲಿಂದ ಹೊರಡೋಣ ಅಂತ ನಾನು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಬಿಸಿಲಂತೂ ಚೆಚ್ತಾ ಇದೆ. ಇವಾಗೇನೋ ಎ ಸಿಲಿ ಇದ್ದೀವಿ. ನೋಡೋಣ ಆಚೆ ಹೋಗಿ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಬೈಕ್ಸ್ ಹತ್ರ ಹೋಗೋಣ. ಇದರಲ್ಲಿ ಸೀನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಅಣ್ಣದೆಲ್ಲ ಬಂದು ಗಾಡಿಗಳು ಹೊರಡೋಕ್ಕೂ ಮುಂಚೆ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು ಒಂದು ದೊಡ್ಡ ಟಾಸ್ಕು. ಟೈಮ್ ಮಾಡಿ ನೀಟಾಗಿ ಸೇಫಾಗಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಟೈಮ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ನಮ್ಮ ಬ್ಯಾಕಪ್ ವೆಹಿಕಲ್ಲು, ನಮ್ಮ ಲಗೇಜ್ ಎಕ್ಸ್ಟ್ರಾ ಲಗೇಜ್ ನಾವು ಅಲ್ಲಿ ಹಾಕ್ತಿದ್ದೀವಿ. ಒಂದು ಎಕ್ಸ್ಟ್ರಾ ಗಾಡಿ ಇದೆ. ಭವಿತಾ ಮೇಡಮ್ ಅವರು ಆ್ಯಕ್ಚುಲಿ ಒಂದು ಸಿಸ್ಟರ್ ಬರಬೇಕಿತ್ತು, ಅವರು ಡಿಲೇ ಆಯಿತು ಅಂತೇಳಿ ಶ್ರೀನಗರ್ಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಬೈಕು ಅರ್ಜುನನು ಅಲ್ಲೇ ಬ್ಯಾಕಪ್ ವೆಹಿಕಲಲ್ಲಿ ಹಾಕಿದ್ದೀವಿ. ಇವಾಗ ನಾವು ಇದನ್ನ ತೊಗೊಂಡು ನಾವು ಅವ್ರನ್ನ ಶ್ರೀನಗರಲ್ಲಿ ಪಿಕ್ ಮಾಡ್ಕೊತೀವಿ. ಎಲ್ಲರಿಗೂ ಹಿಂಗೆ ಹೊರಟಿದ್ದೀವಿ ಅಂತ. ಬನ್ನಿ ಮುಂದೆ ನೋಡೋಣ. ಒಟ್ನಲ್ಲಿ ಮಿಕ್ಸಿಂಗ್ ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ ತಿಂತಿದ್ರು. ಎಲ್ರಿಗೂ ಧಾರಾಕಾರವಾಗಿ ಹರಿತಾ ಇದೆ ಮಳೆ ಒಳಗಡೆಯಿಂದ. ನವದ್ವಾರಗಳಲ್ಲಿ ಅಷ್ಟು ತಣ್ಣಗಿದೆ. ಇಲ್ಲಿರೋ ಜನ ಅಂತೂ ಒಂಥರ ಚಿಂದಿ ಅಂದ್ಕೊಳ್ಳಿ. ನಾವು ಒಂದು ಬ್ರೇಕ್ ತಗೊಳ್ಳೋಣ ಅಂತೇಳಿ ನಿಲ್ಲಿಸಿದ್ವಿ. ಬ್ರೇಕ್ ತಗೊಂಡು ಇಲ್ಲಿ ಸುಮ್ಮನೆ ನಿಂಬು ಜ್ಯೂಸ್ ಕುಡಿದು ಹೊರಡೋಣ ಅನ್ನೋಷ್ಟೊಳಗಡೆ ನೋಡಿ ಇಷ್ಟು ಜನ ಬಂದು ಇವರೆಲ್ಲ ಟ್ರಕ್ ಡ್ರೈವರು, ಅವರು ಕ್ಯಾಬ್ ಡ್ರೈವರು, ಎಲ್ಲರೂ ಮಾತಾಡಿಸಿ ನಮ್ಮ ಚಾನಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಮಸ್ತ್ ಜನ. ಬಿಸಿಲು ಜಾಸ್ತಿ ಇದೆ, ಅದೇ ಥರ ಜನರ ಪ್ರೀತಿನೂ ಅದೇ ಥರನೇ ತುಂಬ ಜಾಸ್ತಿನೇ ಇದೆ ಅಂತಾರೆ. ಅವ್ರಿಗೂ ನಮ್ಮದು ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ ನಮ್ಮ ಚಾನಲ್ ಸ್ಟಿಕ್ಕರ್ಸ್ ಎಲ್ಲ ತಗೊಂಡು ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ರು ನೋಡಿ. ಇವರು ಫಕರ್ ಸಿಂಗ್ ಅಂತ ಟ್ರಕ್ ಡ್ರೈವರ್ ಅಂತೆ. ಇವರು ಅಣ್ಣವರು ಬಂದು ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಇಲ್ಲಿರೋ ಜನರಿಗೆಲ್ಲ ಹೇಳಿ ಒಳ್ಳೆ ಮಸ್ತ್ ಜನ. ಪಂಜಾಬಲ್ಲಿ ಇದ್ದೀವಿ ಈಗ, ಅವರೇ ಮಾತಾಡ್ತಾರೆ ನೋಡಿ. ಹಿಂಗಿದೆ ಮಜಾ ಕೊಡ್ತಾ ಇದ್ದಾರೆ ಹೋಟೆಲ್ಲಿ. ಮಜಾ ಕೊಡ್ತಾರಾ? ನಮ್ಮ ಪ್ರಣವ್ ಅಂತೂ ಹಿಂದಿ ಬರ್ತಾ ಇಲ್ಲ ಅವನಿಗೆ. ಅವ್ನು ಇನ್ನೂ ಮಸ್ತಾಗಿ ಮಜಾ ಬರಲ್ಲ ಅಂದ್ರೂ ಒಳ್ಳೆ ಮಜಾ ತಗೊಂತ ಇದೀನಿ ಇವ್ರ ಹತ್ರ. ನನ್ನ ಮಗ ಬೋಡ ಇದ್ದ ಹುಡುಗರೆಲ್ಲ ಮಿಸ್ ಆಗಿಬಿಟ್ರು. ಬಂದಮೇಲೆ ಇಲ್ಲಿ ಜನ ಅಂತೂ ತುಂಬ ಮಸ್ತಾಗಿ ಮಾತಾಡ್ಸಿದ್ದಾರೆ. ಹಾಯ್ ಭಯ್ಯ. ಯುವರ್ ನೇಮ್? ಯುವರ್ ನೇಮ್? ತಜ್ವೀರ್. ಮೈ ನೇಮ್ ಇಸ್ ನಿಶು. ಥ್ಯಾಂಕ್ ಯು. ಜ್ಯೂಸ್ ಕೊಟ್ಟು ಇಲ್ಲಿ ಸ್ವಲ್ಪ ಸಮಾಧಾನ ಮಾಡಿ ಚೆನ್ನಾಗಿ ಮಾತಾಡ್ತಿದ್ದಾರೆ. ಚಾನಲ್ಸ್ ಎಲ್ಲ ಎಲ್ಲೋದ್ರೂ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿನ ಜನ ಅಂತೂ ಮಸ್ತ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಮ್ಮ ಹುಡುಗರಿಗೋಸ್ಕರ ವೆಯ್ಟಿಂಗು. कहाँ से भैया? यू पंजाब अमृतसर. और गांव उधर ही है? हाँ, कपूरथला. ओह ठीक है. थैंक यू भैया. ओके. ಥ್ಯಾಂಕ್ ಯು. ಇಲ್ಲಿ ಬಂದು ಶಾಪ್ ಹತ್ರ ನಿಲ್ಲಿಸಿದ್ರೆ ನಮಗೊಂದಿಬ್ಬರು ಸ್ನೇಹಿತರು ಸಿಕ್ಕಿದ್ರು. ಬಂದು ಕಾರ್ ನಿಲ್ಲಿಸಿ ತುಂಬ ದೂರದಿಂದ ನೋಡ್ಕೊಂಡ್ಬಂದು ಮಾತಾಡ್ತಿದ್ದಾರಂತೆ. ಇವರು ಅಣ್ಣಂದರು ಮೇಜರು. ಇಲ್ಲಿ ಮೇಜರ್ ಕೆಲಸ ಮಾಡಿ ನಮ್ಮನ್ನು ಇಲ್ಲಿವರೆಗೂ ಬರೋಕ್ಕೆ ಧೈರ್ಯ ಕೊಟ್ಟು ಇಲ್ಲಿವರೆಗೂ ಕರೆಸ್ತಿರೋದೇ ಇವರು. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಜರ್. Seriously, it's proud of you people. Because of you people, we are coming from so far. But we trust that we are very safe. That we have a good safety because of you people. Thank you so much. Nice to see you, bro. I have one friend. His name was Madan. Similarly, looks like you. Oh, he's my office mate. Nice to see you guys. Yeah. Thank you. ಅಂದ್ರೆ ಅಶೇಷ್ ಎಲ್ಲ ಮಾಡಿ ಎಲ್ಲ ಬಂದು ರೋಸ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲ ಹಿಂಗೆ ಬರ್ತಾ ಇದ್ದಾರೆ.
ಒಳ್ಳೆ ರೂಮ್ ಅಂತೂ ಮಸ್ತಾಗಿ ಕೊಟ್ಟಿದ್ದಾರೆ. ಬಾ 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 ಅಣ್ಣ, ಹೆಂಗಿದೆ ರೂಮು? ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಬೆಡ್ ಮಾತ್ರ ಸಖತ್ತಾಗಿದೆ. ಹೋಟೆಲ್ ರೀಚ್ ಆಗಿ ಹೋಟೆಲಿಂದ ನಾವು ಇಲ್ಲಿ ಅಟಾರಿ ವಾಘಾ ಬಾರ್ಡರ್ ಹತ್ರ ಪೆರೇಡ್ ನಡೆಯುತ್ತೆ, ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಬಿಸಿಲಂತೂ ಚೆಚ್ತಾ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು. 53 ಡಿಗ್ರಿ ಸೆಲ್ಸಿಯಸ್ ಯಪ್ಪ. ಮತ್ತು ಹೋಗ್ತಿರ್ಬೇಕಾದ್ರೆ ಇಡೀ ಪಂಜಾಬಲ್ಲಿ ಈ ಥರ ಅಲ್ಲಲ್ಲಿ ಶಾಮಿಯಾನ ಥರ ಹಾಕಿ ಎಲ್ಲ ಜನರಿಗೂ ನೀರು ಕೊಡೋದು ಅಲ್ಲಿ ಒಂಥರ ಇದು ಮಾಡ್ಕೊಂಡಿದ್ದಾರೆ ನೋಡಿ. ಜನರ ಪ್ರೀತಿ ಅಂತೂ ಸೀರಿಯಸ್ಲಿ ಮೈ ಗಾಡ್, ಎಷ್ಟು ಒಳ್ಳೆ ಜನ ಅಂದರೆ ಅಲ್ಲಿ ಬಿಸಿಲು ಎಷ್ಟಿದೆಯೋ ಅದೇ ಥರನೇ ಪ್ರೀತಿನೂ ತುಂಬಾ ಕೊಟ್ಟರು. ಆಲ್ಮೋಸ್ಟ್ ನಾವು ಇದ್ದಿದ್ದ ಜಾಗದಿಂದ 38 ಕಿಲೋಮೀಟ್ರ್ ಇತ್ತು ನಮಗೆ ವಾಘಾ ಬಾರ್ಡರು, ಅಲ್ಲಿಗೆ ಹೊರಟಿದ್ದೀವಿ. ನೆಕ್ಸ್ಟು ನಮಗೆ ಪಾಕಿಸ್ತಾನ್ ಬಾರ್ಡರ್ ಸಿಗ್ತಾ ಇದೆ ನೋಡಿ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ನಮಗೆ. ಲಾಹೋರ್ ರೌಂಡ್ ಸಮ್ 15 ಕಿಲೋಮೀಟರ್ಸ್ ಅನಿಸುತ್ತೆ ಆ ಜಾಗದಿಂದ. ಇಲ್ಲಿ ಹೋಗಿ ನಾವು ಮುಂದೆ ಬೈಕ್ ಪಾರ್ಕ್ ಮಾಡೋದಿದೆ. ಇಲ್ಲಿ ಒಂದು 12 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ. ಬಾರ್ಡ್ರು ಅಟಾರಿ ವಾಘಾ ಬಾರ್ಡರ್ ಪೆರೇಡ್ ಬಂದಿದ್ದೀವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗಬೇಕು. ಕಾಣಿಸ್ತಿರ್ಬೋದು ಅನಿಸುತ್ತೆ ನೋಡಿ, ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್. ನಾನು ಮತ್ತೆ ಇನ್ನೂ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಅಣ್ಣವರು ಬೇಜಾನ್ ಸಾರಿ ಬಂದಿದ್ದಾರಂತೆ, ಆದರೆ ನಮ್ಮ ಕರ್ಮ ಏನೋ ಗೊತ್ತಿಲ್ಲ. ಈ ಸಾರಿ ಅಂತ ಯಾವತ್ತು 48 ಡಿಗ್ರಿ ಬಾಣ್ಲಿಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಹಂಗೆ ಸ್ವರ್ಗನೂ ಅಂತ ಹೇಳೋಕ್ಕಾಯ್ತಲ್ಲ, ನರಕನೂ ಅಂತ ಹೇಳೋಕ್ಕಾಯ್ತಲ್ಲ. ಹಂಗೆ ಹೋಗಿ ಆದಮೇಲೆ ನಮ್ಮ ಮನೇಲಿ ನಮ್ಮನ್ನೇ ಗುರ್ತ ಹಿಡಿಯೋಕ್ಕೆ ಭಯ ಬೀಳ್ತಾರೆ. ನಮ್ಮನ್ನು ನಾವು ಗುರ್ತು ಹಿಡಿಯೋದೇ ಕಷ್ಟ ಇದೆ ಇನ್ನು ಸ್ವಲ್ಪ ಹೊತ್ತೋದ್ರೆ. ನೀರು ತಗೊಂಡು ಕುಡಿದ್ರು ಸಾಲ್ತಾ ಇಲ್ಲಪ್ಪ. ಕೋಲ್ಡ್ ತಗೊಂಡು ಒಂದು 5 ನಿಮಿಷಕ್ಕೆ ಬಿಸಿ ಆಗ್ತದೆ. ಜನ ಅಂತ ಹಿಂಗೆ ಬರ್ತಾ ಇದ್ದಾರೆ. 53 ಡಿಗ್ರಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಳಗಡೆ ನೋಡಿ, ನಿಮ್ಗೆ ಕಾಣಿಸ್ತಿದೆ ಅಲ್ಲಿ, ಅದೇ ಇಂಡಿಯಾಸ್ ಲಾಸ್ಟ್ ಅಂತೆ, ಫಸ್ಟ್ ಆ್ಯಂಡ್ ಲಾಸ್ಟ್ ರೆಸ್ಟೋರೆಂಟ್, ಎಸಿ ರೆಸ್ಟೋರೆಂಟ್. ಬಿಸಿಲಲ್ಲಿ ಜನ ನೋಡಿ. ಬೇಕಿತ್ತೆ ನಮಗಿದು ನೋಡಿ, ರೋಸ್ಟ್ ಆಗೋಗ್ತಾ ಇದ್ದೀರಿ, ರೋಸ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ. ಇಲ್ಲಿ ಎಂಟ್ರಾಗೋಕ್ಕೂ ಮುಂಚೆ ನಿಮಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಅಲ್ಲಿ ನಿಮ್ಮ ಮೊಬೈಲು, ವಾಲೆಟು ಬಿಟ್ಟರೆ ನೀವು ಯಾವುದೇ ಬ್ಯಾಗ್ ತೊಗೊಂಡೋದ್ರೂ ಒಳಗಡೆ ಬಿಡೋಲ್ಲ, ಹೆಲ್ಮೆಟ್ ತೊಗೊಂಡೋಗಿದ್ರು ಬಿಡೋದಿಲ್ಲ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದ್ರೂ ಏನೂ ಬಿಡೋದಿಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ ನಾವು ಹೋಗ್ಬೇಕಂದ್ರೆ. 2 ಧ್ವಜ ಕಾಣಿಸ್ತಾ ಇದೆ, ಒಂದು ನಮ್ಮದು, ಇನ್ನೊಂದು ಆ ಕಡೆ ಕಾಣಿಸ್ತಿರೋಂಥದ್ದು ನಮ್ಮ ಅಣ್ಣ ತಮ್ಮಂದ್ರದ್ದು. ಇಲ್ಲೇ ನಾವು ಬಾರ್ಡರ್ ಹಂಚ್ಕೋತಾ ಇರೋದು ಪಂಜಾಬ್ ಕಡೆಯಿಂದ. ಅಟಾರಿ ವಾಘಾ ಬಾರ್ಡರ್ ಇದು. ಇಲ್ಲೇ ನಾವು ಪೆರೇಡ್ ನಡೀತಿದೆ, ಅದು ನೋಡೋಣ ಅಂತಲೇ ಹೊಟ್ಟಿದ್ದೀವಿ. ಏನು ಅಂತಂತೂ ಗೊತ್ತಿಲ್ಲ, ಏನೋ ಬೇಜಾನ್ ಕೆತ್ತನೆ ಮಾಡಿದ್ದಾರೆ, ಯಾವ ಭಾಷೆ ಅಂತೂ ಅರ್ಥ ಆಗ್ತಿಲ್ಲ. ಸುತ್ತಲೂ ಇದೆ ಎಲ್ಲ ಕಡೆ ನೋಡಿ, ಇದೇ ಬಾರ್ಡರ್ ಲೈನು. ನಿಮ್ಗೆ ಆ ಕಡೆ ಎಲ್ಲ ಕಾಣಿಸ್ತಿರ್ಬೋದು. ಇದೇ ಲಾಸ್ಟ್ ಇಂಡಿಯಾ ಬಾರ್ಡ್ರ್ ಪಂಜಾಬ್ ಕಡೆಯಿಂದ. ನೋಡಿ, ನಮ್ಮ ಫ್ಲ್ಯಾಗು ಜಾಲಿಯಾಗಿ ಹಾರಾಡ್ತಿದೆ. ಆ ಕಡೆ ಅವ್ರದ್ದು ಇದೆ ನೋಡಿ. ಏನಾಗಿದೆ ಅವ್ರಿಗೆ ಅಂತ ಗೊತ್ತಾಯ್ತಾ ಇಲ್ಲ, ನನಗೂ ಏನೂ ಗೊತ್ತಾಯ್ತಾ ಇಲ್ಲ ನೋಡಿ. ಸುಸ್ತಾಗಿ ಮಲ್ಕೊಂಬಿಟ್ಟಿದೆ ಆ ಫ್ಲ್ಯಾಗು. ಒಳ್ಳೆ ಗಾಳಿ ಬೀಸ್ತಿದೆ. ನಮ್ಗೆ ಫ್ಲ್ಯಾಗ್ ನೋಡಿ ಹಾರಾಡ್ತಾ ಇದೆ, ನಮ್ಮ ಜನರ ಥರನೇ. ಫಸ್ಟ್ ಲೈನ್ ಆಫ್ ಡಿಫೆನ್ಸು ಇರೋದೇ ಇಲ್ಲಿಂದನೇ. ಸೊ ಇಲ್ಲಿಂದನೇ BSF ಅವರು ಫಸ್ಟ್ ಲೆವೆಲ್ ಸೆಕ್ಯೂರಿಟಿ ಫೋರ್ಸ್ ಇಟ್ಕೊಂಡ್ರು. ಇಲ್ಲಿ ಪ್ಯಾರೇಡ್ ನಡೆಯುತ್ತೆ ಅಂತಲೇ ಇಷ್ಟು ಜನ ಬರ್ತಿರೋದು. ಅದನ್ನ ನೋಡೋಕ್ಕೋಸ್ಕರನೇ ನಾವು ಬಂದಿದ್ದೇವೆ. ಬನ್ನಿ ಮುಂದೆ ಹೋಗಿ ನೋಡೋಣ. JCP ಅಟಾರಿ ಮೈ ಪ್ರೈಡ್ ಇದೆ ನೋಡಿ, ಇದೇ ಪ್ಯಾರೇಡು. ಅದನ್ನು ಲೈವಲ್ಲಿ ನೋಡೋಕ್ಕೆ ಒಳಗಡೆ ಹೊರಟಿರೋದು. ಇಲ್ಲಿ ನಾರ್ಮಲ್ ಟೈಮಲ್ಲಿ 5:15ಗೇನೋ ನಡೆಯುತ್ತಂತೆ. ವಿಂಟರಲ್ಲೆಲ್ಲ, ಸಮ್ಮರಲ್ಲೆಲ್ಲ ಇರಬೇಕಾದ್ರೆ 6:15ಗೆ ಸ್ಟಾರ್ಟ್ ಆಗುತ್ತೆ ಅಂದರು. ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಲೇಟಾಗಿ ಹೋಗಿ, ಬೇಗ ಎಲ್ಲ ಹೋದರೆ ನೀವು ಗಂಟೆಗಟ್ಟಲೆ ಕುತ್ಕೋಬೇಕಿರುತ್ತೆ. 7 ಗಂಟೆ 8 ಗಂಟೆ ಆಗುತ್ತೆ ನೀವು ರಿಟರ್ನ್ ಬರೋಕ್ಕೆ. देश
ಪೊಲೀಸ್ನವರು ಪೆರೇಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಥರ ಹೆಣ್ಮಕ್ಳು ಯಾರು ಇಂಟ್ರೆಸ್ಟ್ ಇರೋರು ಬಂದು ಈ ಮಧ್ಯದಲ್ಲಿ ಡ್ಯಾನ್ಸ್ ಹಿಡಿದು ಆಡಿ ಧ್ವಜ ಹಿಡ್ಕೊಂಡು ಆಡ್ಬೋದು ಅಂದರು. ಆ ಕಡೆ ಅದು ನಿಮಗೆ ಸ್ಟೆಪ್ಸ್ ಕಾಣ್ತಿರ್ಬೋದು, ಆ ಕಡೆ ಜನನೇ ಇಲ್ಲ. ಈ ಕಡೆ ನೋಡಿದ್ರೆ ಸಾವಿರ ಗಟ್ಟಲೆ ಜನ ಬಂದು ನೋಡಿ ಈ ಥರ ತುಂಬಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತು ಅಂದ್ಕೊಳ್ಳಿ ಆ ಜಾಗದಲ್ಲಿ. ಆದರೆ ಬಿಸಿ ಮಾತ್ರ ಚೆಚ್ತಾ ಇತ್ತು, ಆದರೆ ಜೋಶ್ ಕಮ್ಮಿ ಇದ್ದಿಲ್ಲ. साथ ही जब तक रिट्रीट सर्वनिवृत्त समाप्तराओ सभी दर्शक अपने अपने स्थान पर भारत माता की हिंदुस्तान 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 वंदे 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 वंदे. ಅಂತೂ ಜಾತ್ರೆನಪ್ಪ, ಜನ ಮರಲ್ಲ ಜಾತ್ರೆ ಮರಲ್ಲ ಅಂದಂಗೆ ನೋಡಿ. ಇದು ಈ ಕಾಂಪೌಂಡಿಂದ ಆ ಕಡೆ ಇರೋದು ಪಾಕಿಸ್ತಾನ, ನಮ್ಮ ಅಣ್ತಮ್ಮಂದ್ರ ದೇಶ. ಇದು ನಾವಿರೋದು ಇವಾಗ ಇಂಡಿಯಾ. ಈಗ ಸಮಯ 8 ಗಂಟೆ ಹತ್ತತ್ರದಲ್ಲಿದೆ ನೋಡಿ. ಸನ್ಸೆಟ್ ಈಗ ಆಗ್ತಾ ಇತ್ತು. ಆ ಸನ್ಸೆಟ್ ಆಗ್ತಿರೋ ಸೂರ್ಯ ಇರೋ ಅಂಥ ಜಾಗ ಪಾಕಿಸ್ತಾನ, ನಾವು ಇರೋದು ಇಂಡಿಯಾ. ಒಂಥರ ಮೈಗೆ ರೋಮಾಂಚನ ಅನಿಸುತ್ತೆ ಜಾಗ, ಪೆರೇಡು ಎಲ್ಲ ನೋಡಿದಾಗ. ಯಪ್ಪ ಏನು ಖುಷಿ ಅಂತಂದರೆ ಅದನ್ನು ಮಾತುಗಳಲ್ಲಿ ವರ್ಣಿಸೋಕೆಲ್ಲ ಆಗೋದಿಲ್ಲ. ಅದನ್ನು ರಿಯಲ್ಲಾಗಿ ಹೋಗಿ ನೋಡಿದ್ರೆ ಮಾತ್ರನೇ ಫೀಲೇ ಗೊತ್ತಾಗೋದು ಯಾವ ಥರ ಇದೆಯಪ್ಪ ಇದು ಅಂತ.
ಒಂದು ಸಲಹೆ, ಆ ಕಡೆ ಹೋಗ್ತಿದ್ದೀರಾ ಅಂದರೆ ಖಂಡಿತ ಬೇಸಿಗೆ ಕಾಲದಲ್ಲಂತೂ ದಯವಿಟ್ಟು ಹೋಗಕ್ಕೆ ಹೋಗಬೇಡಿ. ನಾವು ಹೋದಂಥ ಸಮಯದಲ್ಲಿ 48 ಡಿಗ್ರಿ, ಆಲ್ಮೋಸ್ಟ್ 53 ಡಿಗ್ರಿ ಅಷ್ಟು ಬಿಸಿಲಿತ್ತು. ಬಾಣಲಿಲಿ ಹಾಕಿ ಬೇಯಿಸ್ದಂಗಿತ್ತು ನಮಗೆ. ಅದರಿಂದ ಕೇಳ್ಕೊತಾ ಇದ್ದೀವಿ. ಇನ್ನೂ ಮುಂದಕ್ಕೆ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.